ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಸೋಲಿಗೆ ನೆಪ ಹುಡುಕದಿರಿ. ದಯಾನಂದ್. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಮಾಡುವ ಸಾಧನೆಗೆ ಮೌಲ್ಯ ಬರುವುದು ನಿಮ್ಮ ವ್ಯಕ್ತಿತ್ವದಿಂದ. ಸೋಲಿಗೆ ನೆಪಗಳನ್ನು ಹುಡುಕಬಾರದು. ಕಾರಣಗಳನ್ನು ಹುಡುಕುವುದರಿಂದ ಯಶಸ್ಸು ಸಿಗುತ್ತದೆ. ಸೌಲಭ್ಯಗಳ ಕೊರತೆ ಯಾವಾಗ ಇರುತ್ತದೋ ಆಗ ಕೊರತೆ ನಿವಾರಣೆ ಮಾಡಲು ಛಲ ಬರುತ್ತದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೆ. ದಯಾನಂದ್ ಅವರು ಹೇಳಿದರು. ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರು ಮಾತನಾಡಿ, ವಿದ್ಯಾಭ್ಯಾಸ ಮಾಡುವಲ್ಲಿ ನಿಮ್ಮಲ್ಲಿ ಇರುವ ಕೀಳರಿಮೆಯನ್ನು ಮೊದಲು ತೆಗೆದುಹಾಕಬೇಕು. ಉತ್ತಮ ಶಿಕ್ಷಣ ಪಡೆಯುವುದರಿಂದ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಪಡೆಯಲು ತುಂಬ ಸುಲಭವಾಗಿದೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕೋಚಿಂಗ್ ಸೆಂಟರ್, ಮೊಬೈಲ್ ಮೂಲಕ ಯಾವ ಪಠ್ಯಪುಸ್ತಕಗಳನ್ನಾದರೂ ಓದಬಹುದು. ಯಾವ ಸಮಯದಲ್ಲಿ ಎಷ್ಟು ಬರೆಯಬೇಕು ಎಂಬ ಮಾಹಿತಿ ಪಡೆಯಬಹುದು. ಹಿಂದಿನ ದಿನಗಳಲ್ಲಿ ಇದು ಸುಲಭ ಮಾರ್ಗವಾಗಿರಲಿಲ್ಲ ಎಂದರು. ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ನಾರಾಯಣ್ ಅವರು ಮಾತನಾಡಿ, ನಿಮ್ಮ ವ್ಯಕ್ತಿತ್ವ, ಶ್ರಮ, ಸೃಜನಾತ್ಮಕ ಕಡೆ ಹೋದರೆ ನೀವು ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಮನಸ್ಸು ಮಾಡಿ ಛಲದಿಂದ ಓದಿದರೆ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಪ್ರತಿ ಕ್ಷಣವೂ ಅವಕಾಶಗಳನ್ನು ಹುಡುಕುತ್ತಿರಬೇಕು. ಅದು ಸಿಗುವವರೆಗೂ ನಮ್ಮ ಪ್ರಯತ್ನ ಬಿಡಬಾರದು ಎಂದರು. ಕೆಜಿಎಫ್ ಜಿಲ್ಲಾ ರಕ್ಷಣಾಧಿಕಾರಿ ಸಾಂಚರಾಜು, ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ನಾಗ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ವೈ. ಸೋಮಶೇಖರ್, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಮುರಳಿ, ಇಂಡಿಯಾ ಫಾರ್ IAS ಸಂಸ್ಥಾಪಕ ಶ್ರೀನಿವಾಸ್, ಸಂಪನ್ಮೂಲ ವ್ಯಕ್ತಿಗಳಾದ ಅಭಿಷೇಕ್ ಹಾಗೂ SJ ಚೇತನ್ ಮತ್ತಿತರರಿದ್ದರು. ವರದಿ ಪರ್ವೀಜ್ ಅಹಮದ್. ಸಾಹೇಬರಿಗಿಂತ ಮತ್ತು ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ತುಂಬ ಕಡಿಮೆ ಅಂಥದ್ರಲ್ಲಿ ನೀವು ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಿ ಸರ್ಕಾರದಿಂದ ಅದಷ್ಟು ಎಲ್ಲದನ್ನೂ ಸೇರಿಸಿ ನಿಮಗೆಲ್ಲೊಂದು ಹಿತವಚನ ಹೇಳ್ತಾ ಇರೋದು, ನಮ್ಮ ದೇಶ ಮುಂದಿನ ಜೊತೆ ಒಂದು ಸೂಪರ್ ಪವರ್ ಆಗಬೇಕು ಇಂಡಿಯಾ ಅಂತ ಹೇಳಿದ್ರೆ, ಹ್ಯೂಮನ್ ರಿಸೋರ್ಸಸ್ ಏನಿದೆ, ಮಾನವ ಸಂಪನ್ಮೂಲಗಳು ನೀವು ಯಾರಿದ್ದೀರಾ ನೀವೆಲ್ಲರೂ ಸ್ಕಿಲ್ಫುಲ್ ಆಗಬೇಕು. ನೀವು ಆ ರೀತಿಯಾದಂಥ ಒಂದು ದೊಡ್ಡ ಶಕ್ತಿಯಾಗಿ ಬರಬೇಕಂತ ಮೈಂಡಿಂದ ಶ್ರೀನಿವಾಸ್ ಅವರು ಸಂಪರ್ಕ ಮಾಡಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳು ಮಾಡಿಸಿದ್ದಾರೆ. ಹಾಗಾಗಿ ನೀವು ಕೊಡ್ತಾರಂಥ ಯಾರು ನಮಗೆ ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಜಿಲ್ಲಾಡಳಿತ ಇವತ್ತೇನು ಮಾಡ್ತಾ ಇದೆ, ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೆ. ಮಿಕ್ಕಿದ್ದೆಲ್ಲ ನೀವು ಸರ್ಚ್ ಮಾಡಿ ರಸ ಹಿಂಡಿ ತೆಗೆದು ಮುಂದೆ ಬಂದರೆ ನಮಗೆ ತುಂಬ ಖುಷಿ. ಸ್ನೇಹಿತರೆ, ನೀವು ಹೇಳ್ದಂಗೆ ಆ ಪದ್ಯ ಒಂದು ಹೇಳಿ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ. ಕೆರೆಯಂ ಕಟ್ಟಿಸು, ಬಾವಿಯಂ ಸೆವೆಸು, ದೇವಾಗಾರ ಮಾಡಿಸು, ಜೊರೆಯಲ್ ಸಿಲ್ಕಿನಾದನು ಬಿಡಿಸು, ಮಿತ್ರಗಿರು ನಂಬಿದಗೆ ರೆಟ್ಟವರಾಗಿರು, ಶಿಷ್ಯರಂ ಪೊರೆ ಎನ್ನುತ್ತಿರುವಯಂ ಪಿಂತೆ ತಾ ನೆರವಲ್, ಹಳಿರೆಂದು ತೊಟ್ಟು ಕಿವಿಯೋಲ್ ಲಕ್ಷ್ಮೀ ಧರ ಮಾಥ್ಯನ. ಇದರ ಅರ್ಥ ಹೀಗಿದೆ: ಲಕ್ಷ್ಮೀಧರಾತ್ಮನ ತಾಯಿ ಹಾಲನ್ನು ಕುಡಿಸ್ತಾ ಅವರ ಕಿವಿಯಲ್ಲಿ ಹೇಳಿದ ಮಾತುಗಳು. ಕೆರೆಯನ್ನು ಕಟ್ಟಿಸು, ಏನೋ ಪರಮೋಚ್ಚ ಏಮ್. ಅದು ಅವತ್ತು ಆಹಾರ ತಿಂದಿಲ್ಲ ಅಂದರೆ ಅದು ಸತ್ತೋಗುತ್ತೆ. ಸೊ ಸರ್ವೈವಲ್ ಇನ್ಸ್ಟಿಂಕ್ಟಿಂದ ಅದು ಬೇಟೆ ಆಡುತ್ತೆ, ಫ್ಯಾಮಿಲಿ ನೋಡ್ಕೊಳ್ಳುತ್ತೆ, ಆಹಾರನೇ ಸೇಕರಣೆ ಮಾಡುತ್ತೆ. ಅದೆಲ್ಲ ಲಕ್ಷಣಗಳು ಪ್ರಾಣಿಗಳಿರುತ್ತೆ. ಮನುಷ್ಯಂದೇನೋ ಈಗ ನಾವು ಏನೇನು ಮಾಡ್ತೀವಿ ಗೊತ್ತದಿಲ್ಲ. ನಮ್ಮ ಅಡುಗೆ ನಾವು ಮಾಡಲ್ಲ, ನಮ್ಮ ಬಟ್ಟೆ ನಾವು ತೊಳ್ಕೊಳ್ಳಲ್ಲ, ನಮ್ಮ ಶೂ ಪಾಲಿಶ್ ನಾವು ಮಾಡ್ಕೊಳ್ಳಲ್ಲ, ಹಾಸ್ಟೆಲಲ್ಲಿ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದರೆ ಶ್ರೀನಿವಾಸ್ ಮೇಲೆ ದೌರ್ಜನ್ಯ ಮಾಡೋದು ಅಂತ ಗೊತ್ತು, ಪೇಪರ್ ಅವ್ರು ಬರೆಯೋದೆಲ್ಲ ಗೊತ್ತು. ನಮ್ಮ ಕೆಲಸ ನಾವು ಫಿಟ್ ಇಲ್ಲ ಅಂದ್ರೂ ತಿರ್ಗಿ ನಿಮಗೇನಾದರೂ ಸೇವೆ ಮಾಡಬೇಕಾದ್ರೆ ಇನ್ನೊಬ್ಬನೇ ಬೇಕು. ನಮ್ಮಂಥ ಏನೋ ಫಿಸಿಕಲ್ ಆಗಿ ಡಿಪೆಂಡಬಲ್ ಪ್ರಾಣಿ ಇನ್ನೊಂದು ಇಲ್ಲ. ಒಪ್ತೀರಾ?